ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇದೇ ಜುಲೈ 18ಕ್ಕೆ ಒಂದು ಬ್ರ್ಯಾಂಡ್ ನ್ಯೂ ಸಿನಿಮಾ ಬರ್ತಾ ಇದೆ. ಸಾಮಾನ್ಯವಾಗಿ ಒಬ್ಬ ಹೊಸ ಹುಡುಗ ಎಂಟ್ರಿ ಆಗ್ತಾನೆ ಅಂತಂದ್ರೆ ನಮ್ಗೆ ನೆನಪಾಗೋದೆ ಅಪ್ಪು ಸಿನಿಮಾದಲ್ಲಿ ಪುನೀತ್ ಸರ್ ಬಂದಾಗ ಆ ಒಂದು ಜೋಶ್ ಹೇಗಿತ್ತು, ನಾವೆಲ್ಲ ಕಾಲೇಜ್ ಟೈಮ್ ಆಗ. ಸೊ ಅಲ್ಲಿಂದ ಈಗ ಮತ್ತೊಬ್ಬ ಹೊಸ ಹುಡುಗ ಎಂಟ್ರಿ ಆಗೋಕೆ ರೆಡಿ ಆಗ್ತಿದ್ದಾರೆ ಜೂನಿಯರ್ ಆಗಿ. ಸೊ ಆ ಟೀಮ್ ನಮ್ಮ ಜೊತೆ ಇದೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಕಿರೀಟಿ ಸಿನಿಮಾದ ಹೀರೋ ಫಾರ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಜೊತೆ ಗಾರ್ಜಿಯಸ್ ಆದಂತ ಜನ್ಲಿ ಅವರಿದ್ದಾರೆ, ಅವ್ರನ್ನ ಮತ್ತೆ ಸ್ಯಾಂಡಲ್ವುಡ್ಗೆ ನಾವು ವೆಲ್ಕಮ್ ಮಾಡ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಮ್ಯಾಮ್. ಥ್ಯಾಂಕ್ ಯು. ಇದು ಇವತ್ತು ನಮ್ಮ ಜೊತೆ ಇರೋದು ಲೆಜೆಂಡ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕೆ ನಾನು ಬಹಳ ಚಿಕ್ಕವನು, ಯಾಕಂದ್ರೆ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಂಥವ್ ನಾನು. ರವಿ ಸರ್ ಇದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ನಿಮ್ ಮುಂದೆ ನಾನು ಕೂತಿರೋದು ಮಾತಾಡೋದು ನನ್ಗೊಂದು ಪ್ಲೆಜರ್ ಸರ್. ಜೊತೆಗೆ ಕಿರೀಟಿಗೆ ನನಗೆ ಗೊತ್ತಿಲ್ಲ, 1 ತಿಂಗಳು ಸ್ಪೆಂಡ್ ಮಾಡಿದಾರಂತೆ ನಿಮ್ ಜೊತೆ. ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾವತ್ತೂ ಕೂಡ ಹೊಸೊಬ್ಬರಿಗೆ, ಹೊಸ ಟ್ಯಾಲೆಂಟ್ಗಳಿಗೆ ಬೆಂತಡ್ತಾನೆ ಬಂದಂಥವ್ರು ನೀವು. ಒಬ್ಬ ಹೊಸ ಹುಡುಗ, ಅದು ಕೂಡ ಅವ್ರಿಗೊಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ. ಫಸ್ಟ್ ಟೈಮ್ ಹೇಗೆ ಬಂತು ಸರ್ ಈ ಆಫರ್? ಹೊಸ ಹುಡುಗ ಬರ್ಬೇಕಾದ್ರೆ ಸ್ವಲ್ಪ ದಿಮಾಕು ಕೊಬ್ಬಲ್ ಬರ್ತಾನೆ ಅಂತ ಅನ್ಕೊಂಡ್ರಿ ನಾವು, ಬಟ್ ಆಗ ಬರಲಿಲ್ಲ. ಅವರು ಡೇ 1ಇಂದನೇ ತುಂಬ ಜವಾಬ್ದಾರಿಯಿಂದ ಬಂದಂಥ ಹುಡುಗ ಅವನು. ಅದು ಖುಷಿ ಕೊಟ್ಟಿದ್ದು ನಮಗೆ. ನಾವು ಅನ್ಕೋತೀವಲ್ಲ ಯೂಶಲ್ ಆಗಿ ಹೆಂಗೆ ಬರ್ತಾರಂತ ಹುಡುಗರು, ಇವತ್ತಿನ ಯಂಗ್ಸ್ಟರ್ಸ್ ಸ್ವಲ್ಪ ಜನ ಇಟ್ಕೊಂಡು ಒಂಥರ ಹಿಂಗೆ ಬರ್ತಾರೆ, ಆ್ಯಟಿಟ್ಯೂಡ್ ಇಟ್ಕೊಂಡು ಏನು ಸಿನಿಮಾ ತಾನೆ ಅಂತ. ಬಟ್ ಆ ಹುಡುಗ ಸ್ವಲ್ಪ ಆ ವಿಷಯ ಸ್ವಲ್ಪ ದೂರ ಬಂದಿದ್ದ ರೀತಿ ಸಿನಿಮಾಗೆ ವೆಲ್ ಪ್ಲ್ಯಾನ್ಡ್, ವೆಲ್ ಟ್ರೈನ್ಡ್. ಸ್ವಲ್ಪ ಡೈಲಾಗ್ ಎಲ್ಲ ಮುಂಚೆನೆ ನೋಡಿಕೊಂಡು ಸೀನ್ ರಿಹರ್ಸ್ ಮಾಡಿ, ಮೇಯ್ನಾಗಿ ಅವನಿಗೆ ರಾಧಾಕೃಷ್ಣ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ದೇ ಹ್ಯಾವ್ ಸ್ಪೆಂಡ್ ಟೈಮ್ ಟುಗೆದರ್, ಇಬ್ಬರು ಜೊತೆಲಿ ಕಾಲ ಕಳೆದಿದ್ದಾರೆ. ಸೊ ಅದು ಅಲ್ಲಿ ಬಂದಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿತ್ತು. ಸೊ ಆ ವಿಷಯದಲ್ಲಿ ನನಗೆ ಅದು ಆ ಗುಣ ಇಷ್ಟ ಆಯ್ತು ಅವರಲ್ಲಿ. ಅಂದರೆ ಸಿನಿಮಾಗೆ ಎಫರ್ಟ್ ಹಾಕೋತಿದೆಯಲ್ಲ, ಆಯ್ತು ಏನೋ ಒಂದು ಸಿನಿಮಾ ನಾವು ಬಂದಿದ್ದೀವಿ ಆ್ಯಕ್ಟ್ ಮಾಡೋಣ ಅಲ್ಲ, ಅವನು ಇರೋದಕ್ಕೆ ಬಂದವನೇ. ಸಿನಿಮಾದಲ್ಲಿ ಇರಬೇಕು ಅಂತ ಅಂದ್ಕೊಂಡು ಬಂದಿಲ್ಲ, ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಮಾಡ್ಕೊಂಡು ಹೋಗೋದು ಬಂದಿಲ್ಲ. ಸೊ ಒಂದು ಸಿನಿಮಾಲ್ಲಿ ಬರಬೇಕು, ನಾನು ಹೆಸರು ಮಾಡಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಬೇಕು. ಸೊ ಎಲ್ಲ ಥರದಲ್ಲೂ ಈ ವಾಸ್ ದೇರ್ ಇನ್ ದಿ ಪ್ರಾಡಕ್ಟ್ ವಿತ್ fully ರೆಡಿ ಆಗ್ತದೆ. he was there fully well prepared to do his job. ಓಕೆ ಕಿರೀಟಿ, ಟೆನ್ಷನ್ ಇದೆಯಾ? ಹೇಗಿದೆ ಫಸ್ಟ್ ಮೂವಿ? ತುಂಬಾ ಸಂತೋಷವಾಗಿದೆ ಸರ್. ಇಷ್ಟು ದೊಡ್ಡ ಹಿರಿಯರ ನಟರ ಜೊತೆ ಮಾಡೋದು ಮೊದಲನೇ ಸಿನಿಮಾಗೆ ಸಿಗಲ್ಲ ಸರ್ ಅವಕಾಶ. ಅಲ್ಲ, ಸಾಮಾನ್ಯವಾಗಿ ಪೊಲಿಟಿಷಿಯನ್ ಮಕ್ಕಳು ಪಾಲಿಟಿಕ್ಸ್ ಹೋಗೋದು ನಾನು ನೋಡಿದ್ದೀನಿ, ತುಂಬಾ ಜನ ನಾನು ಮಾತಾಡ್ಸಿದ್ದೀನಿ ಕೂಡ, ಡೈಲಿ ನಾನು ನ್ಯೂಸ್ ಮಾಡೋದ್ರಿಂದ. ಸೊ ಹೇಗೆ ಸಿನಿಮಾ ಕಡೆ ನಿಮ್ಗೆ? ಚಿಕ್ಕ ವಯಸ್ಸಿಂದಲೂ ಅದು ಆ ಕಡೆ ಹೋಗಿದೆ ಸರ್ ನನ್ನ ಮನಸ್ಸು. ಆ ಚಿತ್ರ ತುಂಬಾ ನೋಡ್ತಾ, ನಮ್ಮ ಬಳ್ಳಾರಿ ಅಲ್ಲ ಸರ್ ಬಾರ್ಡರ್, ತುಂಬಾ ಚಿತ್ರ ನೋಡ್ತೇವೆ ಸರ್ ನಮ್ಮ ಪ್ರಾಂತದಲ್ಲಿ. ಸೊ ಅಪ್ಪು ಸರ್ ಅವ್ರ ಫಿಲಿಮ್ಸ್ ಆಗಿರ್ಲಿ, ನನಗೆ ಪರ್ಸನಲ್ NTR ಸರ್ ತುಂಬಾ ಇಷ್ಟ, ಅವ್ರ ಫಿಲಿಮ್ಸ್ ಆಗಿರ್ಲಿ ನೋಡ್ತಾ ಬೆಳೆದಿರುವಂತದ್ದು. ಸೊ ಹಂಗೆ ಬಂದ್ಬಿಟ್ಟೆ ಸರ್ ಅಷ್ಟೇ. ಈ ಕಡೆ ಮನಸ್ಸು ಯಾವಾಗ್ಲೂ ಹೋಗ್ಲಿಲ್ಲ ಆ ಕಡೆ ರಾಜಕೀಯದ ಕಡೆಗೆ. ಸೊ ಸಿನಿಮಾ ರಂಗಕ್ಕೆ ಬಂದ್ಬಿಟ್ಟೆ ಆ ತರ.